ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಸ್ವರಾಜ್ ಅವ್ರ ತಾತ ನೀನೊಂದು ಮಾಡ್ಬೇಕಾಗಿರೋ ಕೆಲಸ ಒಂದು ಬಾಕಿ ಇದೆ, ಹೋಗಿ ಕಾವ್ಯನ ಕರ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಸರಿ ಅಂತ ರಾಜಿನ ಈ ಕಡೆ ಕರ್ಕೊಂಬರೋದಿಕ್ಕೆ ಅಂತ ಬಂದಿರ್ತಾನೆ. ನೋಡಿದ್ರೆ ಕಾವ್ಯ ಮನೆ ಬಿಟ್ಟು ಹೊರಡೋದಿಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾಳೆ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಆಗ ನೀವೇ ಹೇಳಿದ್ರಲ್ಲ, ಮತ್ತೆ ಯಾಕೆ ನಿಮಗೆ ತೊಂದರೆ ಕೊಡೋದು ಕೇಳೋದಕ್ಕೆ, ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ ಅಂತ ಹೊರಡ್ತಾ ಇರ್ತಾಳೆ. ಈಗ ಹೋಗ್ಬೇಡ ಸುಮ್ಮನೆ ಇರು ಅಂತೆಲ್ಲ ತಡೀತಾ ಇರ್ತಾನೆ. ನನಗೆ ಯಾಕೋ ನಿಮ್ಮ ಬಗ್ಗೆ ಗೊತ್ತಾಗ್ತಿಲ್ಲ ಕಣ್ರಿ, ಒಳ್ಳೆ ಈ ಕಾಯಿನ್ಗೆ ಆ ಕಡೆ ಮಖ ಈ ಕಡೆ ಮಖ ಇದ್ದಂಗೆ ಆಡ್ತಾ ಇದ್ದೀರಾ. ಕ್ಲಾರಿಟಿ ಕೊಡಿ, ಯಾಕ್ರಿ ಏನಾಯ್ತು? ಇಷ್ಟು ದಿವಸ ಹೋಗೋ ಅಂತ ಇದ್ದವ್ರು ಇವತ್ತು ಹೋಗ್ಬೇಡ ಅಂತ ಹೇಳ್ತಿದ್ದೀರಾ, ಅಂಥದ್ದು ಕಾರಣ ಏನು ಅಂತ ಕೇಳ್ತಾ ಇದ್ರು. ಅದು ನಾನು ಹೇಳ್ತಿದ್ದೀನಲ್ವಾ ಹೋಗ್ಬೇಡ ಅಂತ, ಅದಕ್ಕೆ ಟೈಮ್ ಬರುತ್ತೆ ಅವಾಗ ಹೊರಡಿವಂತೆ ಅಂತ ಅವಳನ್ನ ತಡೀತಾ ಇರ್ತಾನೆ. ಆದರೂ ಅವಳು ಕ್ಲಾರಿಟಿ ಇಲ್ದಿರ ನನಗೆ ಗೊತ್ತಿಲ್ಲ ಏನು ನಡೀತೋ ವಿಚಾರ ಹೇಳಿ ಅಂತ ಅವಳು ಹೇಳ್ತಿದ್ರು. ಇನ್ನು ಇಷ್ಟು ದಿವಸನೇ ಕಾಯ್ದಿದ್ಯಾ ಅಂತೆ, ಇನ್ನು 3 ತಿಂಗಳು ಕಾಯೋದಿಕ್ಕಾಗಲ್ವಾ? ಆಗ ನಿನಗೆ ನಾನು ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ಎಲ್ಲ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವಳನ್ನ ತಡಿತಾನೆ. ಹೌದಾ, ಸರಿ ಬಿಡಿ ಆಯಿತು, ಈಗ ಅಂಥದ್ದು ಏನಾಯ್ತು ಅಂತ ನೀವು ಹೇಳಲ್ವಾ ಅಂತ ಅವಳು ಕೇಳಿದ್ರು. ಏನು ಹೇಳ್ದಿರಾ, ನಿನಗೆ ಪ್ರೂಫ್ ಬೇಕಲ್ವಾ, ಸರಿ ಬಾ ಅಂತ ಕಾವ್ಯನ ಕರ್ಕೊಂಡು ಬರ್ತಾನೆ. ಈ ಕಡೆ ನೋಡಿದ್ರೆ ಅವರ ಅಜ್ಜಿ ತಾತ ಧಾನ್ಯಲಕ್ಷ್ಮಿ ಮತ್ತೆ ಸ್ವಪ್ನ ಹಾಗೆ ನೋಡ್ತಾ ಇರ್ತಾರೆ ಅವಳನ್ನ ಕರ್ಕೊಂಬರೋದನ್ನ. ರಾಜ್ ಅವಳನ್ನ ಕರ್ಕೊಬಂದು ಅಕ್ಷತೆ ಕಾಳು ಹಾಕಿ ಆಶೀರ್ವಾದಿಸ್ತಾ ಇರ್ತಾನೆ. ಆಗ ಅವಳಿಗೆ ತುಂಬಾ ಖುಷಿಯಾಗಿ ಅವನ್ ಕಾಲಿಗೆ ಬಿದ್ದಿ ಆಶೀರ್ವಾದ ತಗೊಂತಾಳೆ. ತುಂಬಾ ಖುಷಿಯಾಗಿರ್ತಾಳೆ. ನೋಡಿದ್ರೆ ಈ ಕಡೆ ರುದ್ರಾಣಿಗೆ ಅವರಿಬ್ರು ಚೆನ್ನಾಗಿರೋದನ್ನ ನೋಡಿ ಅವಳು ಹೊಟ್ಟೆ ಒಳಗೆ ಬೆಂಕಿ ಇಟ್ಕೊಂಡಂಗೆ ಹಾಡ್ತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ ಅವ್ರ ಅಜ್ಜಿ ತಾತಗೂ ರಾಜ್ ಮತ್ತೆ ಕಾವ್ಯ ಇಬ್ರು ಕಾಲಿಗೆ ಬಿದ್ದಿ ಆಶೀರ್ವಾದ ತಗೊಳ್ತಾರೆ. ಈ ಕಡೆ ಅಪರ್ಣಾಗೆ ಯಾಕೆ ರಾಜ್ ಈ ತರ ಮಾಡ್ತಿದ್ದಾನೆ, ಅವಳನ್ನ ಕರ್ಕೊಬರೋದೇನು ಆಶೀರ್ವಾದ ತಗೊಳ್ಳೋದೇನು ಅಂತ ಯೋಚನೆ ಮಾಡ್ಬೇಕಾದ್ರೆ ರುದ್ರಾಣಿ ಬಂದು, ಅತ್ಗೆ ನಿನ್ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಅವತ್ತೇ ಹೇಳ್ದೆ ಅಲ್ವಾ ಅತ್ಗೆ, ನಿಮ್ಮ ಮಗ ನಮ್ಮ ಹತ್ರ ಸುಮ್ಮನೆ ಈ ಥರ ನಾಟಕ ಆಡ್ತಾನೆ, ನೋಡಿದ್ರೆ ಕಾವ್ಯನ ಪರನೇ ಇರ್ತಾನೆ ಅವನು. ಕಾವ್ಯ ಹೇಗೆ ತಿರುಗಿಸ್ಬೇಕೋ ಆ ಥರ ಅವಳ ಹಿಂದೆನೆ ಸುತ್ತಿಸ್ಕೊತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ನನ್ನ ಮಗ ಅಂತ ಕೆಲಸ ಮಾಡಲ್ಲ, ಏನೋ ಒಂದು ಕಾರಣ ಇರುತ್ತೆ ಅಷ್ಟೇ ಅಂತ ಅವಳು ಸಮಜಾಯಿಷಿ ಕೊಡ್ತಾ ಇದ್ರು. ಓ ಅತ್ಗೆ ಏನೂ ಇಲ್ಲ, ನಿನಗೆ ಮುಂದೆ ಗೊತ್ತಾಗುತ್ತೆ ಬಿಡು ಅಂತ ಅವಳು ಅನ್ಕೊಂಡು ಇನ್ನ ಬೇಜಾರಾಗಿ ಹೊಂಟೋಗ್ಬಿಡ್ತಾಳೆ. ಈ ಕಡೆ ರುದ್ರಾಣಿಗೆ ಹೇಗೋ ಈಗ ಸ್ವಲ್ಪ ಬೆಂಕಿ ಹಚ್ಚಿದೀನಿ, ಈಗ ತುಂಬಾ ಉರಿತಾ ಇದೆ ಅನ್ಸುತ್ತೆ ನಮ್ಮ ಅತ್ತಿಗೆಗೆ ಅಂತ ಅವಳ ಮನ್ಸಲ್ಲಿ ಅನ್ಕೊಂತಾಳೆ. ಇನ್ನಿ ಕಡೆ ಕಾವ್ಯ ಕೃಷ್ಣನ ಹತ್ರ ಬೇಡ್ಕೊಂತಾ ಇರ್ತಾಳೆ, ದೇವ್ರೆ ಎಲ್ಲ ನೀನೇನಾ ಈ ಆಟ ಆಡಿಸ್ತಾ ಇರೋದು, ಎಲ್ಲ ಈ ಜಗತ್ತನ್ನ ಆಟ ಆಡಿಸ್ದಂಗೆ ನನ್ನ ಜೀವನದಲ್ಲೂ ಈ ತರ ಆಟ ಆಡಿಸ್ತಿದ್ಯಾ? ಇಷ್ಟ ದಿವಸ ನನ್ನ ಗಂಡ ನನ್ನ ಪರ ಇಲ್ಲ ಅನ್ಕೊಂತಿದ್ದೆ, ಈಗ ನನ್ನ ಗಂಡ ನನಗೆ ಆಶೀರ್ವಾದ ಮಾಡಿ ಇಲ್ಲೇ ಇರು ಅಂತ ಹೇಳ್ತಿದ್ದಾರೆ, ನನಗೆ ನಂಬೋದಿಕ್ ಆಗ್ತಿಲ್ಲ, ಎಲ್ಲ ನಿನ್ನ ಈ ಆಟ ಲೀಲೆ ನಿಂದೆ ಅಪ್ಪ ಅಂತ ಅವಳು ನಮಸ್ಕಾರ ಮಾಡ್ಕೋತಾ ಇರ್ತಾಳೆ. ಇದು ನಿಜಾನ ಸುಳ್ಳು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀನ್ ಹೇಳಿರೋ ತಕ್ಕನಂಗೆ ನಮ್ಮ ಮನೆಯವರು ನನ್ನ ಜೊತೆ ಖುಷಿಯಾಗಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ ಅಂತ ಅವಳು ನಮಸ್ಕಾರ ಮಾಡ್ಕೊತಾ ಇರ್ತಾಳೆ. ಆದ್ರೂ ಒಂದ್ ಕಡೆ ಅನುಮಾನ ಇದೆ, ಅವರು ನಿಜವಾಗ್ಲೂ ನನ್ನ ಜೊತೆ ಖುಷಿಯಾಗಿರ್ತಾರ ಇಲ್ವೋ, ನಾಟಕ ಆಡ್ತಿದಾರ ಅಂತ ಅವಳು ಅಯೋಮಯದಲ್ಲಿರ್ತಾಳೆ. ಆದ್ರೂ ನೀನಿದ್ಯಾ ದೇವ್ರೆ ನನ್ನ ಕಾಪಾಡೋದಿಕ್ಕೆ ಅಂತ ಅವಳೇ ಸಮಾಧಾನ ಮಾಡ್ಕೊತಾಳೆ. ಇನ್ನೀ ಕಡೆ ರಾಜು ಸಹ ಹೋಗಿ, ಏನಪ್ಪ ಪುರುಷೋತ್ತಮ, ನೀನ್ ಲೀಲೆನೆಲ್ಲ ಇವಾಗ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ಯಾ? ನೀನ್ ಈ ಗೋಪಿಕೆ ಅಸ್ತರ್ನ ಹೇಗ್ ನಿನ್ ಸುಳ್ಳು ಅವೆಲ್ಲ ಹೇಳಿ ನಂಬಿಸ್ತಿದ್ದೋ, ಈಗ ನಾನು ನಿನ್ ಸ್ಥಿತಿಗೆ ಬರೋ ಆಗಿದೆ ಅಂತ ಅವನು ಬೇಡ್ಕೊತಾ ಇರ್ತಾನೆ. ಆದ್ರೆ ಕಾವ್ಯನ್ ಮನ್ಸಲ್ಲಂತೂ ಯಾವತ್ತೂ ನನ್ನ ಮೇಲೆ ಪ್ರೀತಿ ಅಂತೂ ಹುಟ್ಲೇಬಾರ್ದು ಅಂತ ಅವನು ದೇವ್ರತ್ರ ಬೇಡ್ಕೊತಾ ಇರ್ತಾನೆ. ಎಲ್ಲದಕ್ಕೂ ನೀನೇ ಅಪ್ಪ ಕಾರಣ, ಈಗ ಏನ್ ಮಾಡ್ಬೇಕಂದ್ರೂ ನಿನ್ನ ನಂಬ್ಕೊಂಡ್ ಮಾಡ್ತಾ ಇದ್ದೀನಿ ಅಂತ ಅವನು ಸಹ ನಮಸ್ಕಾರ ಮಾಡ್ಕೊತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇಲ್ಲಿ ನೋಡಿದ್ರೆ ಕಾವ್ಯ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ. ಅದನ್ನ ಅವನು ಅಲ್ಲಿ ನಮ್ಮ ತಾತ ನೋಡ್ತಿದ್ದಾರೆ ಅಂತ ಅವ್ನು ನಾಟಕ ಮಾಡ್ತಾ ಇರ್ತಾನೆ. ವಾವ್, ಎಷ್ಟು ಚೆನ್ನಾಗಿ ಹಾಕಿದ್ಯಾ ನೀನು ರಂಗೋಲಿನ ಅಂತ ಅವನು ಅವಳಿಗೆ ಹೊಗಳ್ತಾ ಇದ್ರೆ ಅಪರ್ಣನು ಸಹ ಕೇಳಿಸ್ಕೊಂತಾ ಇರ್ತಾಳೆ. ಇನ್ನಿ ಕಡೆ ಅನಾಮಿಕಾ ಗಾಡಿನ ಸ್ಪೀಡಾಗಿ ಓಡಿಸ್ಕೊಂಡು ಬರ್ತಾ ಇರ್ತಾಳೆ.
ಅಪ್ಪುಗೂ ಮತ್ತೆ ಕಲ್ಯಾಣ್ಗೂ ಗುದ್ಬಿಡ್ತಾ ಇದ್ಲು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಶೋತಲ್ಲಿ ಅವ್ರೋಗಿ ಅವಳ ಜೊತೆ ಮಾತಾಡ್ತಾಳೆ. ಕಲ್ಯಾಣ್ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಇವಳೇ ಅನಾಮಿಕಾ ಅಂತ. ಓ ಇವಳೇನಾ, ನಿನಗೆ ಕರೆಕ್ಟಾಗಿ ನಂಬರು ಹೆಸರು ಎಲ್ಲ ಕೊಡೋದಿಕ್ಕಾಗ ನಾಯಿ ಹುಚ್ಚನಾಯಿಗಳು ಸುತ್ತಿಸ್ದಂಗೆ ಸುತ್ತಿಸಿದ್ಯಾ ಅಂತ ಅವಳು ರೋಪಾಗ್ತಾ ಇರ್ತಾಳೆ. ಈಗ ಸರಿ, ಈಗ ಏನು ಹೇಳೋ ಅನಾಮಿಕಾ, ಬಂದಿದ್ದ ವಿಚಾರ ಅಂತ ಕಲ್ಯಾಣ್ ಕೇಳಿದಾಗ, ನಾನು ನಿನ್ನ ಒಂದು ಕಡೆ ಕರ್ಕೊಂಡು ಹೋಗ್ಬೇಕು ಬಾ ಅಂತ ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ನೋಡಿದ್ರೆ ಅಪ್ಪುಗೆ ತುಂಬಾ ಬೇಜಾರಾಗಿರುತ್ತೆ. ನಾನು ಯಾವಾಗೂ ಅವನು ರೋಡ್ ಮೇಲೆ ಬಿಟ್ಟು ಹೋಗ್ತಾನೆ, ಎಲ್ಲೇ ಹೋದ್ರು ನನ್ನ ಹತ್ರ ಬರಲೇಬೇಕು ಅಂತ ಅವಳು ಅನ್ಕೊಂತಾಳೆ. ಇಲ್ಲಿ ನೋಡಿದ್ರೆ ಇನ್ನ ರಾಜ್ ಈ ಕಡೆ ಆಫೀಸ್ ಕೊಡ್ತಾ ಇರ್ತಾನೆ. ಬಂದು ಟಿಫನ್ ಆಯ್ತಾ ಅಂತ, ಟಿಫನ್ ರೆಡಿ ಆಯ್ತಾ ಅಂತ ಕೇಳ್ತಾ ಇರ್ತಾನೆ. ಇನ್ನೂ ಇಲ್ಲ ರೀ, ಒಂದು 10 ನಿಮಿಷ ಪ್ರಿಪೇರ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಈಗ ಹಡಾವಿಡಿಯಲ್ಲಿ ಏನು ಮಾಡಕ್ ಹೋಗ್ಬೇಡ ಬಿಡು ಕಾವ್ಯ, ಈಗ ಅವನಿಗೆ ಟೈಮ್ ಆಗಿದೆ ಅಂದ್ರೆ ಅವನು ಹೋಗ್ಲಿ, ನೀನ್ ಆಮೇಲೆ ಕ್ಯಾರಿಯರ್ ತಗೊಂಡು ಹೋಗು ಅಂತ ಅವ್ರ ತಾತ ಈ ಐಡಿಯಾನ ಕೊಡ್ತಾರೆ. ಓ ಬೇಡ ಬಿಡು, ನಾನೇ ನಾಷ್ಟ ಇಲ್ಲೇ ತಿನ್ಕೊಂಡು ಹೋಗ್ತೀನಿ ಅಂತ ಅವ್ನು ಹೇಳ್ತಿದ್ರು. ಬೇಡ ಪರವಾಗಿಲ್ಲ ಹೋಗು ಅಂತ ಅವ್ರ ತಾತ ಕಳಿಸ್ತಾರೆ. ಕಾವ್ಯ ನೋಡಿದ್ರೆ ಅಡ್ಗೆಗಿನ ಪ್ರಿಪೇರ್ ಮಾಡ್ಕೊತಾ ಇರ್ತಾಳೆ. ಆಗ ಸರಿ, ತಾತ ನೋಡ್ತಿದ್ದಾರೆ ಅಂತ ಮತ್ತೆ ಅವ್ನು ನಾಟಕ ಸ್ಟಾರ್ಟ್ ಮಾಡಿ, ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಖುಷಿಯಿಂದ ಕಾವ್ಯನ್ಗೆ ಈ ವಿಚಾರ ತಿಳಿಸ್ತಾ ಇರ್ತಾನೆ. ನೋಡ್ದ ಅತ್ಗೆ, ನಿನ್ ಮಗ ನಿಮ್ ಸೊಸೆಗೆ ಹೇಗೆ ಹೇಳ್ತಿದ್ದಾನೆ ಅಂತ ಅವಳಿನ್ನ ಬೆಂಕಿ ಹಚ್ತಾ ಇರ್ತಾಳೆ. ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಸೇರಿ ಅನಾಮಿಕಾ ಮನೆಗೆ ಬಂದಿರ್ತಾರೆ. ಅವ್ರ ಅಪ್ಪ ಅಮ್ಮಂಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ಮಾತಾಡ್ತಾ ಇರ್ತಾಳೆ. ಸರಿ ಬಾ, ನಾನು ರೂಮ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ ಅನಾಮಿಕಾ. ಅವಳು ರೂಮಲ್ಲಿರೋ ಅವನ್ ವಸ್ತುಗಳನ್ನೆಲ್ಲ ಅವಳು ಶೇಖರಣೆ ಮಾಡಿ ಫ್ರೇಮ್ ಮಾಡಿಸ್ಕೊಂಡಿರ್ತಾಳೆ. ಅದನ್ನ ನೋಡಿ ಅವನು ತುಂಬಾ ಖುಷಿ ಪಡ್ತಾ ಇರ್ತಾನೆ. ಇಬ್ರು ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಇನ್ನಿ ಕಡೆ ನೋಡಿದ್ರೆ ರುದ್ರಾಣಿ ಫೋನ್ ನೋಡ್ತಾ ಕೂತಿರ್ತಾಳೆ. ಆಗ ಅವ್ರ ಅಮ್ಮ ಕೇಳ್ತಾರೆ, ಹೌದು ಎಲ್ಲಿ ನಿನ್ ಮಗ ಸೊಸೆ ಕಾಣಿಸ್ತಿಲ್ವಲ್ಲ ಅಂತ. ಹೊರ್ಗಡೆ 10 ದಿವಸ ಹೊರ್ಗಡೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಈ ಟೈಮಲ್ಲಿ ಹೋಗ್ಬೇಕಾ ಹೋಗ್ಬಾರ್ದ ಅಂತ ಗೊತ್ತಿಲ್ವಾ? ಫಸ್ಟ್ ಅವಳು ಪ್ರೆಗ್ನೆಂಟ್ ಬೇರೆ, ಏನು ಅವರು ಇಬ್ರು ಹುಡುಗಾಟ ಅನ್ಕೊಂಡಿದಾರ, ಕೇಳ್ದೆ ಹೋಗೋ ಅಂತದ್ದು ಅಂತ ಅವ್ರ ಅಜ್ಜಿ ಕೇಳ್ತಾ ಇದ್ರೆ, ಎಲ್ಲದಕ್ಕೂ ನನ್ನೇ ಕೇಳ್ತೀಯಲ್ಲಮ್ಮ, ಅವ್ರಿಬ್ರು ಖುಷಿಯಾಗಿರೋದಿಕ್ ಹೋಗಿದ್ದಾರೆ, ಮನೇಲೇನೋ ಅವಸ್ಥೆ ಸರಿ ಇಲ್ಲ ಅಂತ ಹೋಗಿದ್ದಾರೆ ಅಂತೆಲ್ಲ ಹೇಳ್ತಿದ್ರು, ಏನೋ ಹನಿಮೂನ್ ಅಂತ ಹೇಳ್ಬಿಟ್ಟು ಹೋದ್ರು ಅಂತ ಹೇಳ್ತಾ ಇರ್ತಾಳೆ. ಮದ್ವೆಗಿಂತ ಮುಂಚೆ ಆಗಿದ್ದೇನು ಅಂತ ಅಪರ್ಣ ಕೇಳ್ತಾಳೆ. ಈಗ ಏನ್ ಮಾಡ್ಬೇಕತ್ಗೆ, ನೀನ್ ಈ ತರ ಆಡ್ತಾ ಇದೀಯ ಅಂದಾಗ ಇಮಿಡಿಯೇಟ್ಲಿ ಫೋನ್ ಮಾಡಿ ಕರ್ಸು ಅವ್ರನ್ನ ಅಂತ ಹೇಳ್ತಾ ಇರ್ತಾರೆ ಮನೆ ಮಂದಿಯವರು. ಆಗ ಕಾಲ್ ಮಾಡಿ ಕರ್ಸೋದಿಕ್ಕೆ ರುದ್ರಾಣಿ ಕಾಲ್ ಮಾಡ್ತಾಳೆ. ನೋಡಿದ್ರೆ ಅವ್ರ ಫೋನ್ ನಾಟ್ ರೀಚಬಲ್ ಆಗಿರುತ್ತೆ. ಈ ಕಡೆ ಕಾವ್ಯನೂ ಸಹ ತುಂಬಾ ಯೋಚನೆ ಮಾಡಿ, ಅಯ್ಯೋ ಅಕ್ಕ ನನಗೊಂದು ಮಾತು ಹೇಳಿಲ್ವಲ್ಲ ಅಂತ ಫೋನ್ ಮಾಡ್ತಾ ಇರ್ತಾಳೆ. ಅವಳು ಫೋನ್ ಮಾಡ್ತಾ ಇರೋದನ್ನ ನೋಡಿ ಧಾನ್ಯಲಕ್ಷ್ಮಿ, ನೀನ್ ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ, ಫಸ್ಟು ನಿನ್ ಸಂಸಾರನ ನೀನ್ ನೋಡ್ಕೊ, ಅವಳಿಗೆ ನಿನ್ ಮೇಲೆ ಅಷ್ಟೊಂದು ಅಕ್ಕರೆ ಇದ್ರೆ ನಿನಗೆ ಹೇಳ್ಬಿಟ್ಟು ಹೋಗ್ತಿದ್ಲು, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ರಾಜ್ ಅಲ್ಲಿ ಟಿಫನಿ ಕಾಯ್ತಾ ಇರ್ತಾನೆ, ತಗೊಂಡೋಗ್ ಆಫೀಸ್ಗೆ ಅಂತ ಕಳಿಸ್ತಾಳೆ. ಈಗ ಕಾವ್ಯಂಗೆ ರಾಜ್ ನಾಟಕ ಆಡ್ತಿದ್ದಾನೆ ಅನ್ನೋ ವಿಚಾರ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಸ್ವಪ್ನ ಮತ್ತೆ ರಾಹುಲ್ ಹೊರಗಡೆಗೆ ಹೋಗಿದ್ದಾರೆ. ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ವಿಚಾರ ಮನೆಯವ್ರಿಗೆ ತಿಳಿಯುತ್ತಾ ಅನ್ನೋದ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.